ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಬಿಗ್ ಬಾಸಲ್ಲಿ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ನಿನ್ನೆ ಎಪಿಸೋಡಲ್ಲಿ ಆಗಿದೆ. ಅದೇನು ಅಂತ ಹೇಳಿದರೆ, ಫಸ್ಟ್ ಡೇ ಬಂದು ಇನ್ನೇನು ಒಳಗೆ ಮನೆಯೆಲ್ಲ ನೋಡಿ ಆಗಲಿಲ್ಲ. ಬಿಗ್ ಬಾಸ್ ಮನೆಯೆಲ್ಲ ನೋಡ್ತಾ ಇರಬೇಕಾದ್ರೆ ಒಂದು ಶಾಕಿಂಗ್ ನ್ಯೂಸ್ ಬಂತು. ಇವತ್ತು ಬಂದವರಲ್ಲಿ ಒಬ್ಬರು ಅಂದರೆ ಈಗ ಕೊನೆಯಲ್ಲಿ ಒಂಟಿಯಾಗಿಯೂ ಬಂದಿರಲಿಲ್ಲ, ಜಂಟಿಯಾಗಿಯೂ ಬಂದಿಲ್ಲ, ಮೂವರ ಜೊತೆಗೆ ಬಂದರು. ಸ್ಪಂದನ, ಮಾಳು ಮತ್ತು ರಕ್ಷಿತಾ. ಈ ಮೂವರಲ್ಲಿ ಒಬ್ಬರು ಮನೆಯಿಂದ ಹೊರಗೆ ಹೋಗಬೇಕು ಅನ್ನೋದು ಬಿಗ್ ಬಾಸ್ ಆದೇಶ ಆಗಿತ್ತು. ಇದೊಂದು ಶಾಕಿಂಗ್ ಆಗಿತ್ತು. ಹಾಗೆ ರಕ್ಷಿತಾ ಎಲಿಮಿನೇಟ್ ಆದರು. ಅವರೆಲ್ಲರೂ ಯಾರು ಒಂಟಿಯಾಗಿ ಒಳಗಡೆ ಹೋಗಿದ್ರು ಅವರೆಲ್ಲ ಡಿಸ್ಕಸ್ ಮಾಡಿ ಅದರಲ್ಲಿ ಜಾಹ್ನವಿ, ಅಶ್ವಿನಿ ಗೌಡ, ಧನುಷ್ ಅವರೆಲ್ಲ ಸೇರಿಕೊಂಡು ಒಂದು ನಿರ್ಧಾರ ತಗೊಂಡ್ರು, ಇವಳೇ ಹೋಗಬೇಕು. ಯಾಕೆಂತ ಹೇಳಿದರೆ ರೀಸನ್ ಏನೂ ಇಲ್ಲ. ಯಾಕೆಂದರೆ ರೀಸನ್ ಹೇಳುವಷ್ಟು ಏನು ಅಲ್ಲಿ ಆಟ ನಡೆದಿಲ್ಲ, ಒಳಗೆ ಬಂದಾಗಿದೆ ಅಷ್ಟೇ. ಹಾಗಾದರೆ ಅವಳನ್ನು ಯಾಕೆ ಕರ್ಕೊಂಡು ಒಮ್ಮೆ ಬಿಗ್ ಬಾಸಿಗೆ ಬಾ ಆಟ ಆಡಲಿಕ್ಕೆ ಅಂಥೇಳಿ ಯಾಕೆ ಕರೆದ್ರು? ಅವಕಾಶ ಕೊಟ್ಟು ಈ ಥರ ಅವಕಾಶ ವಂಚನೆ ಮಾಡಬಾರ್ದು. ಇದು ಮೋಸ ಅಂಥೇಳಿ ತುಳುನಾಡಲ್ಲಿ ಫುಲ್ ಅವಳ ಬಗ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಅವಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆಂದರೆ ಬಿಗ್ ಬಾಸ್ನ ನೋಡಬೇಕು ಅಂತ ಹೇಳಿ ತುಳುನಾಡಲ್ಲಿ ಎಲ್ಲರೂ ಉತ್ಸುಕರಾಗಿದ್ದರು. ತುಂಬ ಚೆನ್ನಾಗಿದೆ ಈ ಸಲ. ಹಾಗೆ ರಕ್ಷಿತಾ ಅಂದರೆ ಇಲ್ಲಿ ಎಲ್ಲ ತುಳುನಾಡಲ್ಲಿ ತುಂಬ ಫೇಮಸ್. ಅವಳ ಕಾಮಿಡಿ ತುಂಬ ಫೇಮಸ್ ಆಗಿದೆ. ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ ಎಲ್ಲ 2 ಲಕ್ಷದ ಮೇಲೆ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿದರೆ, ಅವಳ ಎಷ್ಟು ಅಭಿಮಾನಿಗಳು ಇದ್ದಾರೆ ಅವಳಿಗೆ ಅಂತ ಹೇಳಿ ಆಯ್ತಲ್ಲ. 2 ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ ಇನ್ಸ್ಟಾಗ್ರಾಮಲ್ಲಿ. ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅವಳಿಗೆ. ಅಷ್ಟು ಅಭಿಮಾನಿಗಳು ಇರುವಾಗ ಈ ರೀತಿ ಮೋಸ ಆಗಿದೆ ಅಂದರೆ ಅವರೆಲ್ಲರೂ ಕೂಡ ಖಂಡಿಸ್ತಾರೆ ಈ ಮೋಸನ. ಖಂಡಿತ ಮೋಸನೇ. ಯಾಕಂದರೆ ಆಟ ಆಡಿದ್ರು, 1 ವಾರ ಇದ್ಲು, ಏನು ಅವಳದ್ದು ಆಟ ಚೆನ್ನಾಗಿರಲಿಲ್ಲ, ಆಮೇಲೆ ಹೋದ್ಲು ಅಂದರೆ ಅದೊಂದು ಲೆಕ್ಕ ಬೇರೆ. ಇದು ಬಂದು ಅರ್ಧ ಗಂಟೆ ಆಗಲಿಲ್ಲ ಅವಳನ್ನು ಎಲಿಮಿನೇಟ್ ಮಾಡಿದ್ದಾರೆ. ಇದು ಬಿಗ್ ಬಾಸಲ್ಲಿ ಇಷ್ಟರವರೆಗೆ ಸೀಸನಲ್ಲಿ ಈ ರೀತಿ ಆಗಿರಲಿಲ್ಲ. ತುಂಬ ಒಂದು ಮಹತ್ತರ ಟ್ವಿಸ್ಟ್ ಅಂತ ಹೇಳ್ಬೋದು. ಆದರೂ ಕೆಲವರು ಹೇಳ್ತಾರೆ ಅವಳು ಇನ್ನೂ ವಾಪಸ್ ಬರ್ತಾಳೆ, ಎಂಟ್ರಿ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ. ನಿಜವಾಗಿ ಏನಿದೆ ಈ ಸಲದ ಹೊಸ ಟ್ವಿಸ್ಟ್, ನಿಜವಾಗಿ ಅವಳು ಮನೆಗೆ ಹೋಗ್ತಾಳ? ಇನ್ನೂ ಅಫಿಷಿಯಲ್ ಆಗಿ ಏನು ಡಿಕ್ಲೇರ್ ಅಂತೇಳಿ ಆಗಲಿಲ್ಲ. ಎಲ್ಲ ಸುದ್ದಿಗಳು ಈ ರೀತಿಯೇ ಹರಿದಾಡ್ತಾ ಇದೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಮ್ಮೆಲ್ಲರ ಆಸೆ ಅಂತ ಹೇಳಿದರೆ ಆ ತುಳುನಾಡ ಹುಡುಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಆಟ ಆಡಲಿಕ್ಕೆ ಒಂದು ಅವಕಾಶ ಆದರೂ ಕೊಡಬೇಕು ಅಂತ ನಾವು ಹೇಳೋದು. ಕೊನೆಯವರೆಗೆ ಇರ್ತಾಳಾ ಇಲ್ವಾ ನೋಡಬೇಕಷ್ಟೆ. ಆದರೂ ಬಂದ ದಿನವೇ, ಬಂದ ಅರ್ಧ ಗಂಟೆಯಲ್ಲೇ ನೀನು ಮನೆಗೆ ಹೋಗು ಅಂದರೆ ಹೇಗೆ? ಇದು ಮೋಸ ಅಲ್ಲದೆ ಇನ್ನೇನು? ಖಂಡಿತ ಆ ರೀತಿ ಮಾಡಬಾರ್ದು. ಯಾರೇ ಆಗಲಿ, ತುಳುನಾಡಿನವರಾಗಲಿ ಯಾರೇ ಆಗಲಿ ಆ ಥರ ಒಂದು ಮಾಡಬಾರ್ದು. ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ಕರೆಸಿ ಅವಮಾನ ಮಾಡಿ ಹೋಗು ಅಂತ ಹೇಳಿದ ಹಾಗೆ ಆಯಿತು. ಎಷ್ಟು ಕನಸಿಟ್ಕೊಂಡು ಬಂದಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ, ಹಾಗಿರ್ಬೋದು ಹೀಗಿರ್ಬೋದು, ಏನಿದೆ ಅಂತ ಹೇಳಿ ದೊಡ್ಡ ಕನಸನ್ನು ಹೊತ್ಕೊಂಡು ಅಲ್ಲಿಗೆ ಬಂದಿರ್ತಾರೆ. ಆ ಕನಸೆಲ್ಲ ಒಮ್ಮೆಲೆ ಯಾವುದೂ ಇಲ್ಲ, ಬಂದ ತಕ್ಷಣ ನೀನು ಹೋಗಬೇಕು ಅಂತ ಹೇಳಿದರೆ ಎಷ್ಟು ನೋವಾಗ್ಬೋದು ಆ ಮನಸ್ಸಿಗೆ. ಅದು ಕೂಡ ಸಣ್ಣ ಹುಡುಗಿ, ತುಂಬ ಕನಸಿಟ್ಕೊಂಡು ಬಂದಿದ್ದಾಳೆ. ಮೊದಲೇ ಬಿಗ್ ಬಾಸ್ ಬಗ್ಗೆ ತುಂಬ ನೆಗೆಟಿವ್ ಇದೆ. ಈಗ ಬಿಗ್ ಬಾಸ್ ಬಗ್ಗೆ ಮತ್ತಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಗೇಮು ಆ ರೀತಿಯೆಲ್ಲ ಹೇಳ್ತಾರೆ. ಇದು ಮೊದಲೇ ರಕ್ಷಿತಾ ಹೋಗೋದು ಅಂತ ನಿರ್ಧಾರ ಆಗಿತ್ತಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದೆ ಏನಾಗುತ್ತೆ, ರಕ್ಷಿತಾ ಬರ್ತಾಳಾ ಅನ್ನೋದನ್ನು ನಾವು ಕಾದು ನೋಡುವ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.